ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಬ್ಲಾಗ್ಸ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಶಿವರಾತ್ರಿ ಪ್ರಯುಕ್ತ ನಾವು ಶ್ರೀ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಹಿರೇಕಲ್ ಅರಸೀಕೆರೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋ ನೋಡೋಣ. ಹೋಗೋಣ. ಕಡಲೆ ಗಿಡ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟ ನೋಡ್ರಿ ಮರ್ರಿ, ಹೆಂಗಿದೆ ಬೆಟ್ಟ. ಫುಲ್ ಕಾಡು. ಬೆಟ್ಟದ ಸಿದ್ದೇಶ್ವರ. ಅದೇ ಇವ್ನು ಬೆಟ್ಟದ ಮೇಲೆ ಕಲ್ಲಂಗಡಿ ಹಣ್ಣು ಮಾರ್ತಾನಂತ ತಗೊಂಡೋಗಿ. ಮಾರಕ್ಕೆ ತಗೊಂಡೋಗ್ತಾನಂತೆ. ಇವ್ರು ಅಣ್ಣ ಹತ್ತಾರ, ಅಣ್ಣ ಬಂಡ 6 ಪ್ಯಾಕ್. ಎಲ್ಲಿ ಮುಖ ತೋರಿಸ್ರಿ ಅಣ್ಣ, 6 ಪ್ಯಾಕ್. ಈ ಚೋಟ ಬಾಹುಬಲಿ ನೋಡ್ರಿ, ಏನ್ ಇಟ್ಕೊಂಡ್ಬರ್ತಾನೆ ಕೈಯಲ್ಲಿ. ಪೂಜೆ ಸಾಮಾನು, ಕಡಲೆ ಗಿಡ. ಅರೆ ಹರೆ ಹರೆ ಬಾಹುಬಲಿ ಲಿಯೋ. ನಡೀರಿ, ಅವರು ಬರ್ಲಿ. ಬೆಟ್ಟಕ್ಕೆ ಹೋಗೋ ದಾರಿ ನೋಡಿ ಹೆಂಗಿದೆ. ಜಲ್ದಿ ಮಾಡ. ಈ ಮನುಷ್ಯ ಸುಸ್ತೇ ಆಗಲ್ಲ. ಬೇಕಂದ್ರೆ ರೆಂಟಿಗೆ ಬೇಕಂದ್ರೆ ಎತ್ಕೊಂಡು ಹತ್ತು ಬಿಡ್ತಾರೆ. ನಿನ್ನ ಕಲ್ಲಂಗಡಿ ಹಣ್ಣಿಗೆ ಹೊತ್ಕೊಂಡು ಬರೋದಕ್ಕೆ ಯಾರು ಕಾರಣ? ಅಯ್ಯೋ ಅಣ್ಣ, ನಮ್ಮ ಮಾವಗಾಯ್ಸರು ಕಡಲೆ ಗಿಡ ತಿಂತಿದ್ದಾರೆ ನೋಡಿ. ಇವ್ರು 3 ಜನ ಇದಾರಲ್ಲ, ನಾವು ಚಿಕ್ಕ ಹುಡುಗರಿದ್ದಾಗ ಹೆವಿ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಗೆ. ಇವನಿಗೆ ಏನಂತಾರೆ ಗೊತ್ತಾ? ಅವನಿಗೆ ಬೇಡ ಹೇಳ್ಬೇಡಿ. ಟ್ಯಾಗ್ ಮಾಡಿ ನಮ್ಮ ಅಣ್ಣನ. ಈ ಕೂಡಲೇ ಕರೆ ಮಾಡಬೇಕೆಂದು ವಿನಂತಿ. ಜಾಜಿ ಮಲ್ಲಿಗೆ ನೋಡಿ, ಸುಜುಗದ ಹೂವೆ ನೋಡಿ. ಆಲ್ರೆಡಿ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅತ್ತಿಗೆಯವರೆಲ್ಲ ಮೇಲೆ ಹತ್ಬಿಟ್ಟಿದ್ದಾರೆ. ನಾವು ಬರೋವರೆಗೂ ವೆಯ್ಟ್ ಮಾಡಲಿಲ್ಲ ಅವರು. ಏನಂದೆ? ಏನಿಲ್ಲ ಅಣ್ಣ, ತಪ್ಪಾಯ್ತು. ಏನಂದೆ? ತಪ್ಪಾಯ್ತಣ್ಣ. ಏನಂದೆ? ನಿಂಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಫುಲ್ ಜೋಶಲ್ಲಿ ಹೇಳ್ಬಿಟ್ಟೆ ತಗೊಬರ್ತೀನಿ ಅಂತ. ನೋಡ್ರಿ 10 kg ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದಾರೆ, ಬೆಟ್ಟ ಹತ್ಕೊಬ ಅಂತ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರಣ್ಣ? ಅಣ್ಣ ವಿಡಿಯೋ ಮಾಡ್ತೀನಿ. ಏನು ಅಣ್ಣ ಅದು? ಅಣ್ಣ ಏನು ಸ್ಪೆಷಲ್ ಅದರಲ್ಲಿ? ಸ್ಪೆಷಲ್ ಅಂದ್ರೆ ಶಿವಂಗ ಏನೋ ಇದಂತೆ. ಇಲ್ಲಿ ಬೆಟ್ಟದ ಮೇಲೆ ಸಿದ್ದಪ್ಪಂಗೆ ಭಾರಿ ಪ್ರೀತಿ ಇರೋದಂತ ಇದು ಹೇಳ್ತಾರೆ ಹಿರಿಯರು. ಅದನ್ನ ಎಲ್ಲಾರು ತಾಂಬೋಯ್ತವ್ರು. ಎಲ್ಲಾರ ಮನೆಯವರು ಇವತ್ತು ಸುತ್ತಮುತ್ತ 18-20 ಹಳ್ಳಿ ಇರ್ತಾವಲ್ಲ, ಎಲ್ಲಾ ದೇವಸ್ಥಾನರು ಪೂಜೆ ಮಾಡ್ತಾರೆ ಇವತ್ತು. ಯೂಟ್ಯೂಬ್ಗೆ ಹಾಕಪ್ಪ ಇದು. ಥ್ಯಾಂಕ್ಸ್ ಅಣ್ಣ. ಓಕೆ, ಕೇಳಿಸ್ಕೊಂಡ್ರ? ಹೂವಿನ ಸ್ಪೆಷಲ್ ಏನಂತ ನೋಡ್ರಿ. ಬೆಟ್ಟದಿಂದ ಇಳ್ದು ಬರೋರೆಲ್ಲ ಕಿತ್ಕೊಂಡು ಬರ್ತಿದ್ದಾರೆ. ಅಲ್ಲೊಬ್ಬ ಕಲ್ಲಂಗಡಿ ಅರ್ಕೆ ಹೊತ್ತಿದ್ದಾನೆ ಸಿದ್ದಪ್ಪನಿಗೆ. ಕಲ್ಲಂಗಡಿ ಹಣ್ಣನ್ನು ಎತ್ತಿಕೊಂಡು ಬರುತ್ತಿರುವ ನಮ್ಮ ಪ್ರಜುಗೆ ಜೈ, ಪ್ರಜ್ವಲ್ಗೆ ಜೈ ಜೈ. ದೇವಸ್ಥಾನ ಅಲ್ಲಿದೆ ನೋಡಿ. ಇದೇನು ಕಲ್ಲಲ್ಲಿ ಹೆಂಗೆ ಜೋಡ್ಸ್ಯಾರ? ಇದು ಮನೆ ಯಾರು ಕಟ್ಬೇಕು ಅಂತ ಅನ್ಕೊಂಡವ್ರು ಬಂದಿಲ್ಲಿ ಅರ್ಕೆ ಹೊತ್ಕೊಂಡು ಮನೆ ಕಟ್ಟೋಗ್ತಾರೆ. ಅವರು ಮನೆ ಕಟ್ತಾರೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇದು ದೇವಸ್ಥಾನಕ್ಕೆ.
ಈಗ ಅವ್ನು ಪ್ರಜ್ವಲ್ ಹೊತ್ತಿಲ್ಲ ಅಂದರೆ ಅವ್ರ ಮಾವ ಹರೀಶ್ ಅವ್ರು ಹೊತ್ಕೊಂಡ್ಬರ್ತಾರೆ. ಅಣ್ಣ ಅದು ಎಷ್ಟು ಮರ ಇದೆ ಅಣ್ಣ? ಎಲ್ಲರೂ ಕಿತ್ಕೊಂಡು ಹೋಗ್ತಿದ್ದಾರೆ. ನಿಂಗೂ ಸಿಗ್ತದೆ. ನಾವು ಕಿತ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ಅದು ಮರನೇ ಕಿತ್ಕೊಂಡು ಹೋಗ್ತಾರಲ್ಲ ಎಲ್ಲರೂ. ಒಳ್ಳೆ ಸ್ಮೆಲ್ ಬರ್ತಿದೆ. ಓಹೋ, ಇಲ್ಲಿ ಇಳ್ದು ಮತ್ತೆ ಅಲ್ಲಿಗೆ ಹತ್ಬೇಕೀಗ. ಇಳಿಯೋದು ಈಗ ಪ್ರೋಗ್ರಾಮ್. ಮಾಡ್ತೀವಿ ಅವ್ನಿಗೆ ಎಷ್ಟು ಬೈತಿ ಹೇಳು. ಅವ್ನಿಗೆ ಬೈದಾಗ ಒಳ್ಳೆ ಇನ್ನೊಂಥರ ಕಂಟ್ರೋಲ್ ಮಾಡಿ ಮಾಡ್ಬೈದು. ಎಲ್ಲ ಮರನೇ ಕಿತ್ಕೊಂಡ್ ಬರ್ತಿದ್ರು. ನೋಡ ಈಗ ಹೋಗ್ತಿದ್ದೆ. ನಿಧಾನ ಕಣಪ್ಪ, ಯಾಕಂಗ ಇದು ಮಾಡ್ತಿದ್ಯಾ? ಗೈಸ್ ಬೆಟ್ಟ ಒಂದು ಬೆಟ್ಟ ಹತ್ತಿ ಹೇಳ್ತಿದೀವಿ ಗೈಸ್. ಇನ್ನೊಂದೇ ಬೆಟ್ಟ ಗೈಸ್ ಹತ್ತಾ ಇದೀವಿ. ಜಾಗ್ರತೆ ಗೈಸ್. ಅಡಿಲಿ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಮಾಡ್ತಿದ್ದಾರೆ. ಐಕೆ ಎಲ್ಲ ನೋಡ್ಕೋಬಾರ್ದು, ಆರಾಮ ಹೋಗ್ಬೇಕು. ಹತ್ತನೇ ಇರ್ಬೇಕು ಬೆಟ್ಟ ಈಗ. ಏನಂತೀರ? ಅಷ್ಟೇ ಗಾಯ್ಸ್. ಇವ್ರು ಆಗಲೇ ಬಂದು ನಿಂತಿಲ್ಲ ಗಾಯ್ಸ್. ನಾವು ಈಗ ಬಂದು ಇವ್ರನ್ನ ಬಿಟ್ ಮಾಡಕ್ಕೆ ಬಂದ್ಬಿಟ್ವಿ ಗಾಯ್ಸ್ ನಾವು. ಇಲ್ಲ ಮಣ್ಣವರು ನಮ್ಮ ಅಕ್ಕವರೆಲ್ಲ ಇಲ್ಲಿ ಬಂದು ಕೂತ್ಕೊಂಡ್ಯಾರ ನೋಡಿ. ನಮ್ಮಣ್ಣ ಊರಿಗೆ ಮುಂಚೆ ಹತ್ತು ಬಂದರು, ಇಲ್ಲೇ ನಿಂತ್ಕೊಂಡಿದ್ದಾರೆ. ಯಾರು ಬಿಟ್ಟೋಗಿದ್ರು? ಈ ಗುಡ್ಡ ಬಿಟ್ಟು ಆ ಗುಡ್ಡ ಬಿಟ್ಟು ಆ ಗುಡ್ಡಕ್ಕೆ ಹೋಗಿದ್ರಂತ ಇವರು. ಅಯ್ಯೋ ಅಣ್ಣ, ಎಲ್ಲ ಕಡ್ಡ ಗಿಡ ತಿನ್ಕೊಂಡು ಬರ್ತಾರೆ ನೋಡಿ. ನಮ್ಮ ಮಾವ ದೊಡ್ಡ ಮಾವ. ನಮ್ಮ ದೊಡ್ಡಕ್ಕ ನೋಡ್ರಿ ಹೆಂಗೆ ಹತ್ತುತ್ತ. ಹಾಂ, 3 ಜನ ಊರಿಗೆ ಮುಂಚೆ ಬಂದರು ನೋಡ್ರಿ, ಇಲ್ಲೇ ಇದಾರೆ. ನಮ್ಮ ವಯಸ್ಸು ನೀವು ಬರೋಷ್ಟರಲ್ಲಿ ಹಾಂ. ಓಹೋ, ಬಂತು ದೇವಸ್ಥಾನ. ಬಂದ್ಬಿಟ್ಟ ಧೀರ 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 ಧೀ ಸುಲ್ತಾನ ಧೀರ. ದೇವಸ್ಥಾನ ಬಂತು. ಯಾವ್ದಾರಣ ಅದು? ಇದು ಕೆಂಪಮ್ಮ ಕೆಂಚರಾಯ ಇದು ಬರುತ್ತೆ. ಹಾಂ ಹಾಂ. ಮೊದಲಿಗೆ ಬರಲ್ಲ ಮ್ಯಾಲೋರು. ಫೈನಲಿ ಬೆಟ್ಟ ಹತ್ತಿದ್ವಿ. ಅಲ್ಲಿ ದೇವಸ್ಥಾನ ಒಳಗೆ ಹೋಗೋಣ. ಯಾವ ಗೊತ್ತಾಗಿದ್ದೀವಿ.
ದರ್ಶು ಮೂಜಿ ಪರದೆ ಆಗಿದೆ ಬೆಟ್ಟದಲ್ಲಿ ಬರೋರಿಗೆ ಎಲ್ಲರಿಗೂ ಅನ್ನದಾನ ಇರುತ್ತೆ. ಗೈಸ್ ಟಮಟ ಒಳ್ಳೆ ಟೇಸ್ಟ್. ನಮ್ಮ ಅತ್ತಿಗೆಗಿರಪ್ಪ ಅವರು ಈ ಹುಡುಗಿಗಿಲ್ಲ ಕುಟ್ಟೋದು ಕೇಳ್ತೈತೆ ಕುಟ್ಟೋದು. ನಮ್ಮ ಅತ್ತಿಗೆ ಶಕ್ತಿ. ನಮ್ಮ ಅಣ್ಣ ಮುರಿತಾರ ನೋಡೋಣ. ಉಡಿನೇ ಮಾಡಕ್ ಬಿಟ್ರು ನಮ್ಮ ಅಣ್ಣ ನಮ್ಗೆ. ಅಂತೂ ಇಂತೂ ಕಲ್ಲಂಗಡಿ ಹಣ್ಣು ಎತ್ಕೊಂಬಂದ. ಅದು ಖಾಲಿ ಆಗ್ಬಾರ್ದು. ಈಗ ಏನ್ ಮತ್ತೊಂದು ಚಾಲೆಂಜ್ ಅಂದ್ರೆ ಕಲ್ಲಂಗಡಿ ಹಣ್ಣು ಯಾರು ಇಲ್ಲಿ ತಿನ್ನಲ್ಲ, ಮತ್ತೆ ಕೆಳಗೆ ಹೋಗಿ ಕಾರ ಹತ್ರ ತಿಂತೀವಿ. ಮೂರನೇ ಬಂದಿಲ್ಲ, ಮೂರನೇ ಹಣ್ಣ ಬಂದಿಲ್ಲ ಅಂತೆ. ಕೊಡೋ ಒಂದು ಕಲ್ಲಂಗಡಿ ವೀರ ಕಟ್ ಮಾಡ್ತಾನೆ ಈಗ. ಕಲ್ಲಂಗಡಿ ವೀರನಿಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಲ್ಲಿಂದ ಎತ್ಕೊಂಬಂದು ಫಸ್ಟ್ ತಿಂತ ನೋಡ್ರಿ ಅವನು. ಯಾರು ಕೊಟ್ಟಿಲ್ಲ ಅವನು. ಇವ್ರು ಎಂತ ಕಳ್ರು ಅಂದ್ರೆ 1 ಪೀಸ್ ತಿಂದ್ರೆ ಅಂದ್ರೆ 3 ಪೀಸ್ ಮಚ್ಚ ಇಟ್ಕೊಂಡಿದ್ದಾರೆ. ಪಾಪ ನಮ್ಮ ದೊಡ್ಡಣ್ಣ ಎಲ್ಲ ಕಟ್ ಮಾಡೋದ್ರಲ್ಲೇ ಬಿಸಿ ಇದ್ದಾರೆ. ದೊಡ್ಡಣ್ಣ ತಿಂದೇ ಇಲ್ಲ ಪಾಪ ಇನ್ನು. ದೇವಸ್ಥಾನ ಆಕೆ ಮಾಡ್ಕೊಬೇಕು ಅಷ್ಟೇ.